ಡಿಸೆಂಬರ್ 20ಕ್ಕೆ ರಿಲೀಸ್ ಆಗಿರುವಂಥ ಹೊಸ ಕನ್ನಡ ಫಿಲಮ್. ಸೊ ಈ ಮೂವಿ ಬಗ್ಗೆ ತುಂಬ ಜನ ರಿವ್ಯೂಸ್ ಕೊಡ್ತಿದ್ದಾರೆ. ಅದರಲ್ಲಿ ಮೋಸ್ಟ್ ಕಾಮನ್ ಕೇಳಿ ಬರ್ತಿರೋದೆ ಅರ್ಥ ಆಯ್ತಾ. ಈ ಮೂವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೆಲ್ಲ ಕೇಳಂಗೆ ಇಲ್ಲ. ಅರ್ಥ ಆಯ್ತಾ, ಎಷ್ಟು ಅರ್ಥ ಆಯಿತು, ಏನೇನು ಅರ್ಥ ಆಯಿತು, ನೀನು ಯಾವ ಥರ ಅರ್ಥ ಮಾಡ್ಕೊಂಡೆ ಅಂತ ಕೇಳಬೇಕು ಗುರು. ಆ ಥರ ಇರೋ ಮೂವಿ ಇದು. ಎಲ್ಲ ಮೂವಿಲಿ ಸ್ಟಾರ್ಟಿಂಗಲ್ಲಿ ಫಿಲಮ್ ಬೈ ಅಂತನೋ ಅಥವಾ ಹೀರೋಯಿನ್ಸ್ ನೇಮ್ಸೋ ಅಥವಾ ಏನೋ ಒಂದು ಸ್ಟೋರಿ ಹೇಳೋ ಥರನೋ ಬಂದರೆ, ಈ ಮೂವಿಯಲ್ಲಿ ಒಂದು 3 ಲೈನ್ಸ್ ಕೊಟ್ಟಿದ್ದಾರೆ ಗುರು. ಫಸ್ಟ್ಗೆ ಆ 3 ಲೈನ್ಸ್ಗಳು ನೋಡಿ ಆಡಿಯನ್ಸ್ ಎಲ್ಲ ಫುಲ್ ಶಾಕ್ ಆಗಿ ಹೋಗ್ಬಿಟ್ಟಾರೆ. ಆ ಥರ ಲೈನ್ಸ್ಗಳು. ಫಿಲಮ್ ಸ್ಟಾರ್ಟಿಂಗ್ಗೆ 3 ನಾಮ ಬಂತು. ಫಸ್ಟು 3 ನಾಮದ್ದು ತಿರುಪತಿ ಸಿಂಬಲ್ ಬಂತು. ಅದಾದಮೇಲೆ ಇದರಲ್ಲಿ ಯಾಕೋ ನಾಮ ಹಾಕಂಗೆ ಕಾಣಿಸ್ತಾರೆ ಅಂತ ನೋಡಿದರೆ ಹಂಗೆ ಫಸ್ಟ್ನೇ ಲೈನ್ ಬಂತು ಗುರು. ನೀವು ಬುದ್ಧಿವಂತರಾಗಿದ್ದಲ್ಲಿ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅಂತ ಬರೋದ. ಸೊ ನೋಡಿ ಎಲ್ಲ ಶಾಕು. ದುಡ್ಡು ಕೊಟ್ಟಿದ್ದೀವಿ, ಥಿಯೇಟ್ರಲ್ಲಿ ಬಂದು ಕುಂತಿದ್ದೀವಿ, ಇನ್ಯಾಕೆ ಎದ್ದೋಗೋದು ಗುರು, ನಾವು ಬುದ್ಧಿವಂತ ದಡ್ರು ಅಂತ ಲಾಸ್ಟಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಆಮೇಲೆ 2ನೇ ಲೈನ್ ಹಂಗೆ ಬಂತು. ಏನು ಗೊತ್ತಾ, ನೀವು ದಡ್ಡರಾಗಿದ್ದಲ್ಲಿ ಈ ಚಿತ್ರವನ್ನು ಪೂರ್ತಿ ನೋಡ್ರಿ ಅಂತ. ಹಂಗೆ ಬಂದ ತಕ್ಷಣ ಎಲ್ಲ ಶಿಳ್ಳೆ ಚಪ್ಪಾಳೆ ಕೇಕೆ ಫುಲ್ ಚೀರಾಡಕತ್ಬಿಡೋದ ಗುರು. ಆಮೇಲೆ ಬಂತು ನೋಡ್ರಿ 3ನೇ ಲೈನು. ಏನು ಗೊತ್ತಾ, ಬುದ್ಧಿವಂತರು ದಡ್ಡರ ಥರ ಇರ್ತಾರೆ, ಆದರೆ ದಡ್ಡರು ಬುದ್ಧಿವಂತರ ಥರ ಎಗರಾಡ್ತಿರ್ತಾರೆ ಅಂತ ಬಂತು ಗುರು. ಸೊ ಇದು ಉಪ್ಪಿ 2 ಫಿಲಮಲ್ಲಿರೋ ಡೈಲಾಗಿಗೆ ಸಿಂಕ್ ಆಗಂಗೆ ಐತೆ. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. He who knows not, who knows. He who knows, who knows not. ಇದು ಯಾವ ಥರ ಫಿಲಮ್ ಗುರು? ಇದೇನು ಡ್ರಾಮಾ ಇರುವಂಥ ಫಿಲಮ್ಮು, ಅಂದರೆ ಒಂದು ಸ್ಟೋರಿ ಇರುವಂಥ ಫಿಲಮ್ಮು, ಏನು ಆ್ಯಕ್ಷನ್ ಇಟ್ ಫಿಲಮ್ಮು, ಏನು ಪಾಲಿಟಿಕ್ಸ್ ಬಗ್ಗೆನೋ ಅಥವಾ ಯಾವ್ದಾರ ಮಾಫಿಯಾ ಬಗ್ಗೆನೋ ಅಂತ ನೀವು ಕೇಳಬಹುದು. ಸೊ ಇದು ಇಂಥದ್ದೇ ಅಂತಿಲ್ಲ, ನೀವು ಹೆಂಗೆ ಅರ್ಥ ಮಾಡ್ಕೊಂತೀರೋ ಹಂಗೆ. ಸೊ ನೀವು ಒಬ್ಬೊಬ್ಬರು ಒಂದೊಂದು ಥರ ಯಾಕೆ ರಿವ್ಯೂ ಕೊಡ್ತೀರಂತಂದರೆ, ಒಬ್ಬೊಬ್ಬರು ಒಂದೊಂದು ವ್ಯೂ ಪಾಯಿಂಟಲ್ಲಿ ಯೋಚನೆ ಮಾಡಿರೋದ್ರಿಂದ ಅವ್ರವ್ರಿಗೆ ಏನೇನು ಅರ್ಥ ಆಗಿದೆಯೋ ಅದನ್ನ ರಿವ್ಯೂ ಕೊಡ್ತಿದ್ದಾರೆ. ಸೊ ಈ ಮೂವಿ ನೀವು ನೋಡ್ದಲ್ಲೇ ಅರ್ಥ ಆಗಲ್ಲ ಗುರು. ನಿಮ್ಮ ಫ್ರೆಂಡ್ ಯಾರೋ ಮೂವಿಗೆ ಹೋಗಿದ್ದಾನೆ, ಅವ್ನು ಬಂದು ನಿಮಗೆ ಕತೆ ಹೇಳಿದ್ರೆ ಅದು ಅರ್ಥ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಮೂವಿಗೆ ಹೋಗಿ ನೋಡಿದಾಗಲೇ ನಿಮಗೂ ಅರ್ಥ ಆಗೋದು. ಅವನಿಗೆ ಒಂಥರ ಅರ್ಥ ಆದರೆ ನಿಮಗೆ ಒಂಥರ ಅರ್ಥ ಆಗುತ್ತೆ. ಯಾಕೆಂದರೆ ಈ ಮೂವಿ ಒಂಥರ ಇಮ್ಯಾಜಿನೇಷನ್ ಮೂವಿ ಅಂತ ಹೇಳ್ಬೋದು. ಸೊ ನಾವು ಯಾವ್ಯಾವುದಕ್ಕೆ ಲಿಂಕ್ ಮಾಡಿ ಸಿಂಕ್ ಮಾಡ್ಕೊಂತೀವೋ ಹಂಗೆ ನಮಗೆ ಅರ್ಥ ಆಗತ್ತೆ ಮೂವಿ. ಅಂದರೆ ಇವಾಗ ಹಿಂಗಾಯ್ತು, ಆಮೇಲೆ ಹಿಂಗಾಯ್ತು, ಆಮೇಲೆ ಇವನು ಬಂದ, ಆಮೇಲೆ ಲಾಸ್ಟ್ ಹಿಂಗಾಯ್ತು ಅಂತ ಹೇಳಿದ್ರೆ ಅಲ್ಲ, ಇದು ಅರ್ಥ ಆಗೋಂಥ ಮೂವಿನೇ ಅಲ್ಲ. ಏಕೆಂದರೆ ಒಂದೊಂದು ಸೀನಲ್ಲೂ ತುಂಬ ಅರ್ಥ ಇದ್ದಾವೆ. ಸೊ ಒಂದೊಂದು ಸೀನ್ನು ನಾವು ಹಿಂಗಿರ್ಬೋದು, ಇದು ಎಲ್ಲಿಗೆ ಹೋಲುತ್ತೆ, ಯಾವುದಕ್ಕೆ ನಾವು ಇದನ್ನ ಕಂಪೇರ್ ಮಾಡ್ಬೋದು ಅಂತ ನಾವು ಡಿಕೋಡ್ ಮಾಡ್ಕೊಂಡು ಇದನ್ನು ಒಂಥರ ಕಂಪೇರ್ ಮಾಡ್ಕೊಂಡು ನೋಡಿದಾಗಲೇ ಈ ಮೂವಿ ನಮಗೆ ಅರ್ಥ ಆಗೋದು. ಅದನ್ನು ಬಿಟ್ಟು ಯಾರೋ ಕತೆ ಹೇಳಿದ್ರು ಅಂತನೋ ಸೊ ಅಥವಾ ಒಂದೇ ಸತಿ ನೋಡಿದ್ರೂ ಅರ್ಥ ಆಗೋಂಥ ಮೂವಿನೇ ಅಲ್ಲ ಇದು. ಒಂದೊಂದು ಮೂವಿ ಒಂದು ಸತಿ ನೋಡಿದ್ರೆ ಅರ್ಥ ಆಗ್ಬಿಡ್ತಾವೆ, ಆದರೆ ಇದು ಒಂದು ಸತಿಗೆ ಅರ್ಥ ಆಗೋದಲ್ಲ, ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತದು. ಇದೊಂಥರ ಹೆಂಗೆ ಗೊತ್ತಾಗುರು, ಇದೊಂಥರ ನಾವೇ ಅಲ್ಲಿ ಕೂತ್ಕೊಂಡು ನೋಡಬೇಕಾರೆ ಸೊ ನಾವು ಅಲ್ಲೇನೋ ಇದೀವೇನೋ ಅಂತ ಅಂದ್ಕೊಂಡು ನೋಡಿದ್ರೇ ಈ ಮೂವಿ ಒಂಥರ ಮಜಾ ಬರೋದು. ಸೊ ಸುಮ್ಮನೆ ಏನೋ ನೋಡಿದ್ದೀವಿ ಅರ್ಥ ಆಗಲಿಲ್ಲ ಬಂದೆ ಅನ್ನಂಗಿದ್ರೆ ಎಲ್ಲ ಅರ್ಥ ಆಗಲ್ಲ ಗುರು. ಇದು ಒಂಥರ ಡಿಫರೆಂಟ್ ವೆರೈಟಿ ಮೂವಿ ಅಂತ ಕರಿಬೋದು ಇದನ್ನ. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಅರ್ಥ ಆಗ್ಲಿಲ್ವಾ? ಇವಾಗ ಹೇಳ್ತೀನಿ ಕೇಳ್ರಿ. ಈ ಮೂವಿಯಲ್ಲಿ ಒಂದು ಸೀನ್ ಬರುತ್ತೆ, ಸೆನ್ಸರ್ಡ್ ಸರ್ಟಿಫಿಕೇಟ್ ಕೊಡುವಂಥ ಸೀನು. ಯಾಕೆ ಅಂತಂದರೆ ಈ ಮೂವಿನ ಬ್ಯಾನ್ ಮಾಡಿಸ್ರಿ ಅಂತ ಒಂದು ಸ್ವಲ್ಪ ಆಗ್ತಿರ್ತಾವೆ ಸೀನ್ಗಳು. ಸೊ ಅಲ್ಲಿ ಸೆನ್ಸರ್ಡ್ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದು ಅಂತ ಕೇಳಿದಾಗ, ಸೆನ್ಸರ್ಡ್ ಸರ್ಟಿಫಿಕೇಟ್ ಮಾಡೋಕ್ಕೆ ಅಂದರೆ ಅವಾಗ ಮಾಡುವಾಗ 22 ಸಲ ನೋಡಿದ್ದೀವಿ ನಾವು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋಕ್ಕೆ 6 ಫಿಲಮ್ ಆದರೆ ಎಸ್ ಸರ್ಟಿಫಿಕೇಟ್ ಕೊಡ್ತೀವಿ, ಫ್ಯಾಮಿಲಿ ಆದರೆ ಯು ಸರ್ಟಿಫಿಕೇಟ್ ಕೊಡ್ತೀವಿ, ಅದೇ ವೈಲೆನ್ಸ್ ಆದರೆ UA ಸರ್ಟಿಫಿಕೇಟ್ ಕೊಡ್ತೀವಿ. ಆದರೆ ಈ ಮೂವಿಗೆ UI ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ರಿ, ಈ ಮೂವಿ ಆ 3 ಕ್ಯಾಟಗರಿ ಅಲ್ಲ, ಇದು ಡಿಫ್ರೆಂಟ್ ಕ್ಯಾಟಗರಿ, ವೆರೈಟಿ ಫಿಲಮ್ಮು. ನೋಡ್ರಿ, ಮಿಸ್ ಮಾಡ್ದಂಗೆ ನೋಡ್ರಿ, ಗೊತ್ತಾಗುತ್ತೆ. ಓಕೆ 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 ಓಕೆ. ಈ ಮೂವಿ ಸ್ಟಾರ್ಟಿಂಗಲ್ಲೇ ಮೂವಿ ತೋರಿಸ್ತಾರೆ ಗುರು. ಸೊ ಆಲ್ರೆಡಿ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡಿರ್ತೀವಿ UI ನೋಡೋಣ ಅಂತ. ಆಲ್ರೆಡಿ ಈ ಮೂವಿ ಒಳಗೇನೆ ಥಿಯೇಟ್ರ್ ಒಳಗೆ ಸ್ಕ್ರೀನ್ ಮೇಲೆ ಈ ಮೂವಿ ರಿಲೀಸ್ ಆಗಿ ಮೂವಿನ ಆಡಿಯನ್ಸು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸಿರ್ತಾರೆ. ಇದು ಎಲ್ಲಿಗೆ ಲಿಂಕ್ ಆಗುತ್ತೆ ಗುರು, ಇದು ಅರ್ಥ ಆಗುತ್ತೋ ಹೆಂಗೋ ಅಂತ ನೀವು ಕೇಳ್ಬೋದು. ಲಾಸ್ಟಿಗೆ ಗೊತ್ತಾಗುತ್ತೆ ಫೋಕಸ್, ಯಾರಿಗೆ ಫೋಕಸ್ ಸಿಗ್ತಾ ಇದೆ, ಯಾರಿಗೆ ಫೋಕಸ್ ಸಿಗ್ತಾ ಇಲ್ಲ ಅಂತಂದು. ಫೋಕಸ್ ಸಿಗ್ತಾ, ಈ ಕ್ವಶನ್ಗೆ ಆನ್ಸರ್ ಮಾಡಿರಿ, ಕ್ವಶನ್ ಮಾರ್ಕು ನೀವೇ ಕಮೆಂಟಲ್ಲಿ ಹಾಕ್ರಿ.
ಫೋಕಸ್ ಸಿಕ್ತಾ? ನೀವು ಟ್ರೈಲರ್ ಅಲ್ಲಿ ಒಂದು ವಾಯ್ಸ್ ನ ಕೇಳಿರ್ಬೋದು, ದಿಸ್ ಈಸ್ ನಾಟ್ AI ವರ್ಲ್ಡ್, ದಿಸ್ ಈಸ್ UI ವರ್ಲ್ಡ್ ಅಂತಂದು. ಸೊ ಆ ಒಂದು ವರ್ಲ್ಡ್ ನ ತೋರಿಸ್ತಾರೆ. ಸೊ ಪಿಂಕ್ ಕಲರ್ ನೇಚರ್ ಇರುವಂತ ಒಂದು ವರ್ಲ್ಡ್ ಏನಿರುತ್ತೆ ಅದನ್ನ ತೋರಿಸ್ತಾರೆ. ಆಮೇಲೆ ಆಡಮ್ಮು, ಈವು, ಆಮೇಲೆ ಡ್ಯಾಶ್ 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 ಇದನ್ನೆಲ್ಲ ಕಟ್ಟಿಕೊಡಲು ಮಾಡಿರುವಂತ ಒಂದು ಮೂವಿನೇ ಈ UI ಮೂವಿ ಅಂತ ಹೇಳ್ತಾರೆ. ಡ್ಯಾಶ್ 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 ಹೇಳಿದ್ನಲ್ಲ, ಆ ಡ್ಯಾಶ್ ಡ್ಯಾಶ್ಗಳು ಏನಂತ ತಿಳ್ಕೊಳ್ರಿ, ಅದೇ ಈ ಮೂವಿಯಲ್ಲಿ ತೋರಿಸಿರೋದು. ಸೊ ಅಲ್ಲಿಂದ ಮೂವಿ ಶುರು ಆಗುತ್ತೆ. ಈ ಮೂವಿಲಿ ಉಪೇಂದ್ರ ಅವ್ರದ್ದು ಡ್ಯುಯಲ್ ಕ್ಯಾರೆಕ್ಟರ್ ಗುರು, ಅಂದ್ರೆ ಡಬಲ್ ಆಕ್ಟಿಂಗು. ಹೇಳ್ಬೇಕಂದ್ರೆ ಮೂರು ಕ್ಯಾರೆಕ್ಟರ್ ರೋಲ್ ಇರೋದು. ಸೊ ಫಸ್ಟ್ಗೆ 2 ಕ್ಯಾರೆಕ್ಟರ್ ಇರ್ತವೆ, ಲಾಸ್ಟ್ಗೆ ಡೈರೆಕ್ಟರ್ ಉಪೇಂದ್ರ ಅವ್ರು ಕೂಡ ಬರ್ತಾರೆ ಇದ್ರಾಗೆ. ರಿಯಾಲಿಟಿ. ಸೊ UI ವರ್ಲ್ಡು ಎಲ್ಲ ಫುಲ್ ಮಿಕ್ಸು. 3 ಕ್ಯಾರೆಕ್ಟ್ರು ಯಾವುದು ಅಂತೀರಾ? ಫಸ್ಟು ಇವಾಗ ಸತ್ಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಆಮೇಲೆ ಕಲ್ಕಿ ಭಗವಾನ್ ಕ್ಯಾರೆಕ್ಟರ್ ಇದೆ. ಸೊ ಲಾಸ್ಟ್ಗೆ ಡೈರೆಕ್ಟರ್ ಉಪೇಂದ್ರ ಅವ್ರು ಬರ್ತಾರೆ. ಅದನ್ನ ಬಿಟ್ಟಾಕ್ಬಿಡೋಣ, ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇರಲಿ. ಸೊ ಮೇನ್ ಆಗಿ 2 ಕ್ಯಾರೆಕ್ಟರ್ ಅಂತ ತಿಳ್ಕೊಂಡ್ರೆ, ಈ ಮೂವಿಯಲ್ಲಿ ಬರುವಂಥ ಸತ್ಯ ಅನ್ನುವಂಥ ಕ್ಯಾರೆಕ್ಟರ್ನ ನನಗೆ ಯಾಕೋ ಜೀಸಸ್ಗೆ ಹೋಲಿಸ್ದಂಗೈತೆ. ಸೊ ಯೇಸು ಕ್ರಿಸ್ತನಿಗೆ, ಯಾಕೆಂತಂದರೆ ಅದು ನೋಡೋದಕ್ಕೂ ಕೂಡ ಅದೇ ಥರ ಇರೋದ್ರಿಂದ ಆ ಪಾರ್ಟ್, ಆ ರೋಲು. ಸೊ ಹಂಗಾಗಿ ನನಗೇನೋ ಆ ಥರ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಕಲಿಯುಗ ಅಂದರೆ ಯಾವ ಥರ ಇರ್ಬೋದು, ಏನೇನೆಲ್ಲ ಇರ್ಬೋದು, ಸೊ ಅಂತೆಲ್ಲ ಸ್ವಲ್ಪ ತೋರಿಸ್ತಾ ಗುರು. ಒಳ್ಳೆ ಚೆನ್ನಾಗಿದೆ ಮೂವಿ ಅಲ್ಲಿ ಸೀನ್ಸು. ಸೊ ಅದಾದ್ಮೇಲೆ ಒಂದು ಸಾಂಗ್ ಬರುತ್ತೆ ಗುರು, ಮುಂಬೈ ಸತ್ಯಾನೆ ಡಮ್ ಡಿಮ್ ಡಮ್ ಅಂತಂದು ಒಂದು ಸಾಂಗ್ ಬರುತ್ತೆ ಗುರು. ಒಂಥರ ಡಬಲ್ ಮೀನಿಂಗ್ ಸಾಂಗ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಆ ಸಾಂಗ್ನ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿಲ್ಲ, ಸೊ ಮೂವಿಯಲ್ಲಿದೆ ಸಾಂಗು. ಸಗದಾಗೈತೆ ನೋಡ್ರಿ. ಸಾಂಗ್ ಅಂತೂ ಒಂಥರ ಮಸ್ತಾಗಿದೆ ಗುರು. ಆಮೇಲೆ ವಾರ್ನರ್ ಅಂತ ಒಂದು ವಿಡಿಯೋ ಬಿಟ್ಟಿದ್ರಲ್ಲ ಗುರು. ಸೊ ಆ ವಾರ್ನರ್ ಅಲ್ಲಿ ನೀವು ನೋಡಿರಬಹುದು, ಪಿ ರವಿಶಂಕರ್ ಅವ್ರ ಕ್ಯಾರೆಕ್ಟ್ರು ಪಾಲಿಟಿಕ್ಸ್ಗೆ ಹೋಗುತ್ತೆ. ಸೊ ಅವರು ರಾಜ, ಈ ಮೂವಿಯಲ್ಲಿ ರಾಜ. ಸೊ ಒಂಥರ CM ಇದ್ದಂಗೆ ಆ ಒಂದು ಕ್ಯಾರೆಕ್ಟರ್ ಪಕ್ಕ ಪಾಲಿಟಿಕ್ಸ್ ಇದೆ ಗುರು. ಸೊ ಇದು ನಮಗೆ ಅರ್ಥ ಆದಂಥ ಒಂದು ಕತೆ. ಆಮೇಲೆ ಒಂದು ಸಗದಾಗಿರುವಂಥ ಸೀನ್ ಬರುತ್ತೆ. ಸೊ ಏನಪ್ಪ ಅಂತಂದರೆ ಕಲ್ಕಿಯ ಜನನ ಆಗಿರುತ್ತೆ. ಸೊ ಕಲ್ಕಿ ಕ್ವಶನ್ ಕೇಳೋದು 3 ಜನಕ್ಕೂ ಒಂದೇ ಕ್ವಶನ್ನು, ಒಂದು ಸಿಂಪಲ್ಲು, ಸ್ವಾರ್ಥ ಒಳ್ಳೇದ ಕೆಟ್ಟದ್ದ? 3 ಜನನು ಡಿಫ್ರೆಂಟ್ ಆಗಿ ಆನ್ಸರ್ ಕೊಡ್ತಾರೆ. ಅವ್ರು ಏನಾದ್ರೂ ಆನ್ಸರ್ ಕೊಡ್ಲಿ, ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ರುಬ್ಬಾದಂತೂ ಗ್ಯಾರಂಟಿ. ಈ ಮೂವಿಯಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಲವ್ ಸ್ಟೋರಿ ಕೂಡ ಬರುವಂಥದ್ದು. ಲವ್ ಸ್ಟೋರಿನೂ ಇದೇನಪ್ಪ, ಮತ್ತೆ ಬರೀ ಪಾಲಿಟಿಕ್ಸ್ ಅದು ಇದು ಅಲ್ಲ, ಲವ್ ಸ್ಟೋರಿನೂ ಇದೆ. ನೋಡ್ರಿ ಮೂವಿನ, ಸಖತ್ತಾಗಿದೆ. ಅದಾದ್ಮೇಲೆ ಕಲ್ಕಿ ಭಗವಾನ್ ಹುಟ್ಟಿದನ ಅಂತ ಗೊತ್ತಾಗಬೇಕಲ್ಲಪ್ಪ ಎಲ್ಲರಿಗೂ. ಅದಕ್ಕಾಗಿನೇ ವೀರ ಬ್ರಹ್ಮೇಂದ್ರ ಗುರೂಜಿ ಅವರು ಎಲ್ಲ ಫುಲ್ಲು ಫೋನು ಅದು ಇದು ಎಲ್ಲ ಇಟ್ಕೊಂಡು ಲೈವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಲೈವ್ಗೆ ಹೋಗಿರೋದ್ರಿಂದ ಎಲ್ಲರಿಗೂ ಕಲ್ಕಿ ಭಗವಾನ್ ಹುಟ್ಟಿದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯಾರಪ್ಪ ಇವರು ಗುರೂಜಿ ಅಂತೀರಾ? ಗುರೂಜಿ ಕ್ಯಾರೆಕ್ಟರ್ ಮಾಡಿರೋದು ನಮ್ಮ ಕಾಂತಾರ ಫಿಲಮಲ್ಲಿ ದಣಿ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರೇ, ಅಚ್ಯುತ್ ಸರ್ ಅವರು. ಒಳ್ಳೆ ಸಗದ ಮಾಡಿದ್ದಾರೆ ನೋಡ್ರಿ. ಮೂವಿಯಲ್ಲಿ ಒಂದೊಂದು ಪಾರ್ಟು ಕೂಡ, ಒಂದೊಂದು ಸೀನು ಕೂಡ ಒಂದು ತುಂಬ ಅರ್ಥ ಕೊಡ್ತವೆ. ಸೊ ನಾವೇ ಅದನ್ನು ಡಿಕೋಡ್ ಮಾಡಿ ಇದು ಹಿಂಗಿರ್ಬೋದಾ ಅದು ಹಂಗಿರ್ಬೋದಾ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸೀನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಸೊ ಕಲ್ಕಿ ಮತ್ತು ಸತ್ಯ ಅವರಮ್ಮ ಪ್ರಕೃತಿ, ಸೊ ಅವರ ಮೇಲೆ ಸಾಮೂಹಿಕ ಹತ್ಯೆ ಆಗಿರುತ್ತೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಯಾವುದಕ್ಕೆ ಹೋಲಿಸಿ ಹೇಳಿದಾರಪ್ಪ ಅಂತಂದರೆ ನಮ್ಮ ಒಂದು ಪರಿಸರಕ್ಕೆ. ಸೊ ಟಿಂಬರ್ ಮಾಫಿಯಾ, ಮೆಡಿಕಲ್ ಮಾಫಿಯಾ, ಪೊಲ್ಯೂಷನ್ನು, ಆಮೇಲೆ ಎಲ್ಲ ಮೈನಿಂಗು, ಎಲ್ಲದರಿಂದ ನಾವು ಎಷ್ಟು ಪರಿಸರವನ್ನು ಹಾಳು ಮಾಡ್ತಿದ್ದೀವಿ ಅನ್ನೋದಕ್ಕೆ ಇದೊಂದು ಸೀನ್ ಸಗದಾಗಿಟ್ಟಿದ್ದಾರೆ. ಸೊ ಈ ಮೂವಿಯಲ್ಲಿ ಈ ಸೀನ್ ಮಾತ್ರ ಸೈಕಾಗಿ ಕೊಟ್ಟಿದ್ದಾರೆ ಗುರು. ಸೊ ಪ್ರಕೃತಿಯನ್ನು ನಾವು ಎಷ್ಟು ಹಾಳು ಮಾಡ್ತೀವಿ ಅಂತ ಒಂಥರ ಇಂಡೈರೆಕ್ಟಾಗಿ ತೋರಿಸಿದ್ದಾರೆ. ಅರ್ಥ ಮಾಡ್ಕೊಳ್ರಿ ಯಾವ ಥರ ಇದೆ ಅಂತ. ಮೂವಿ ನೋಡಿದ್ರೇ ಗೊತ್ತಾಗೋದು. ಇನ್ನು ಇಂಟರ್ವಲ್ ಬರುವಂಥ ಸಮಯ ಆಗುತ್ತೆ. ಅಷ್ಟೊತ್ತಿಗೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಸೀಸನ್ ಬಂದಾಗ ಸೆಕ್ಸ್ ಮಾಡ್ತವೆ, ಮತ್ತು ಜಾಸ್ತಿ ಕೂಡಿಡಲ್ಲ, ಸಂಪತ್ತು ಮಾಡಲ್ಲ, ಆಮೇಲೆ ದ್ವೇಷಗಳು, ಆಮೇಲೆ ಅವೆಲ್ಲ ಇರೋಲ್ಲ ಪ್ರಾಣಿಗಳಲ್ಲಿ. ಅದೇ ನಮ್ಮ ಮನುಷ್ಯರಲ್ಲಾದರೆ ಅವೆಲ್ಲ ಇರ್ತವೆ. ಯಾವ್ಯಾವಾಗ ಸೆಕ್ಸ್ ಮಾಡ್ತಾರೆ, ಆಮೇಲೆ ಸಂಪತ್ತುಗಳನ್ನ ಕೂಡಿಡ್ತಾರೆ, ಆಮೇಲೆ ಜಾತಿ ಧರ್ಮ ಅದು ಇದು ಅಂತೆಲ್ಲ ಹೊಡೆದಾಡ್ತಿರ್ತಾರೆ. ಸೊ ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಅಲ್ವಾ ಅಂತಂದು ಒಂದು ಸ್ವಲ್ಪ ಸೀನ್ಸ್ಗಳು ಬರ್ತಾವಲ್ಲಿ. ಲಾಸ್ಟಿಗೆ ಅಲ್ಲಿಗೆ ಇಂಟರ್ವಲ್ ಬರುತ್ತೆ. ಟ್ರೈಲರಲ್ಲಿ ಉಪೇಂದ್ರ ಅವ್ರ ವಾಯ್ಸ್ ಕೇಳೇ ಇರ್ತಾರ, ಇದು ಯಾವ ಥರ ಜಾಗ ಇದು, ಎಲ್ಲಿ ನೋಡಿದ್ರು ಕತ್ತಲೆ ಅಂತಂದು. ಸೊ ಆ ಒಂದು ಕತ್ತಲೆ ಜಾಗಕ್ಕೆ ಕಲ್ಕಿ
ಸತ್ಯನ ತಗೊಂಡೋಗಿ ಹಾಕಿರ್ತಾನೆ. ಸೊ ಜೈಲ್ ಇದ್ದಂಗೆ ಇರುತ್ತೆ ಗುರು ಒಂಥರ, ಅಲ್ಲಿ ಹಾಕಿರುವಂಥದ್ದು. ಸೊ ಅಲ್ಲಿಂದ ಸತ್ಯ ಯಾವ ಥರ ಒಂದೊಂದನ್ನೇ ದಾಟಿ ಹೊರಗೆ ಬಂದ ಅನ್ನೋದನ್ನ ಒಂದೊಂದು ಕ್ಲಿಪ್ ಹಾಕ್ತಾರೆ. ಆಮೇಲೆ ಕಲ್ಕಿದೊಂದು ಕ್ಲಿಪ್ ಹಾಕ್ತಾರೆ. ಸೊ ಸತ್ಯದೊಂದು ಸೀನು, ಆಮೇಲೆ ಕಲ್ಕಿದೊಂದು ಸೀನು, ಈ ಥರ ಹಂಗೆ ಹೋಗ್ತಾ ಇರುತ್ತೆ ಮೂವಿ. ಕಲ್ಕಿ ರಾಜನ್ನ ಅಂದರೆ CM ಇರ್ತಾನಲ್ಲಪ್ಪ, ನೀವು ಇದು ನಿಂಗೆ ಅರ್ಥ ಮಾಡ್ಕೋಬೇಕು. ಸೊ ಆ CMನ ನಾನು ಸೆಂಟ್ರಲ್ ಸಾಮ್ರಾಟ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಸೊ ರಾಜ ಫುಲ್ ಸಪೋರ್ಟ್ ಕಲ್ಕಿಗೆ. ಅಲ್ಲಿ ಏನಾಗುತ್ತಪ್ಪ ಅಂದರೆ ದೊಡ್ಡಣ್ಣ ಅವರು ಸೆಂಟ್ರಲ್ ಮಿನಿಸ್ಟ್ರು. ಸೊ ಅವರು ಬಂದು ನೀನು ಬೇಡ ರಾಜ, ಇಲ್ಲಿಗೆ ನೆಕ್ಸ್ಟು ಹಾಕೊಳ್ಳೋದೆ ಕಲ್ಕಿನ ಅಂತ ಹೇಳ್ತಾರೆ. ಸೊ ಕಲ್ಕಿ ಆವಾಗ CM ಆಗಕ್ಕೆ ಕ್ಯಾಂಡಿಡೇಟು. ಸೊ ಗೆಳೆಯರೇ, ಇವಾಗ ಏನಾಗುತ್ತಪ್ಪ ಅಂತಂದರೆ ಇದನ್ನೆಲ್ಲ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ, ಮೂವಿ ನೋಡಿದ್ರೇ ಅರ್ಥ ಆಗೋದು ಕಷ್ಟ ಐತೆ. ವಿಡಿಯೋದಲ್ಲಿ ನಾವು ಕತೆ ಹೇಳ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಮೂವಿ ಹೆಂಗಿದೆ, ಸೊ ಇಂಥ ಸೀನ್ಸ್ ಬರ್ಬೋದು ಅಂತ ಅಷ್ಟೇ ಹೇಳೋಕ್ಕೆ ಸಾಧ್ಯ. ನಿಮಗೆ ಯಾರು ಒಬ್ರು ಬಂದು ಫುಲ್ ಕತೆ ಹೇಳಿದ್ರು ಅರ್ಥ ಆಗೋಕ್ಕೆ ಚಾನ್ಸ್ ಇಲ್ಲ ಅವರು. ಮೂವಿ ನೋಡ್ರಿ ಗೊತ್ತಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಸತ್ಯನ ಒಂದು ಸೀನ್ಸ್ಗಳು ಕೂಡ ತೋರಿಸ್ತಿರ್ತಾರೆ. ಆ ಒಂದು ನಿಗೂಢ ಜಾಗದಿಂದ ಸತ್ಯ ಯಾವ ಥರ ಬುದ್ಧಿವಂತಿಗೆ ಉಪಯೋಗಿಸಿ ಹೊರಗೆ ಬರ್ತಾ ಇರ್ತಾನೆ ಒಂದೊಂದೇ ಸ್ಟೆಪ್ಪು ಅಂತ ಒಂದು ಕಡೆ ತೋರಿಸ್ತಿರ್ತಾರೆ. ಸೊ ಅದೊಂದು ಸೀನು, ಇದೊಂದು ಸೀನು, ಇದೊಂದು ಸೀನು ಬರ್ತಾ ಹೋಗ್ತವೆ. ಒಂದು ಯಾವುದೋ ಪ್ರೆಸ್ ಮೀಟಲ್ಲಿ ಉಪೇಂದ್ರ ಅವ್ರು ಹೇಳ್ತಾರೆ, ಸೊ ವಿಧಾನಸೌಧನ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮಾಡ್ಬಿಡೋಣ ಅಂತಂದು. ಸೊ ಆ ಥರನೇ ಜನಗಳೆಲ್ಲ ವಿಧಾನಸೌಧದೊಳಗಿರ್ತಾರೆ. ಮತ್ತು ನಮ್ಮ ಲೀಡ್ರನ್ನ ನಾವೇ ಆಯ್ಕೆ ಮಾಡ್ಕೊಂತೀವಿ ಅಂತಂದೆಲ್ಲ ಸೀನ್ಸ್ಗಳಿದ್ದಾವೆ. ಸೊ ಅಂದರೆ ರಿಯಲ್ ವಿಧಾನಸೌಧದಲ್ಲೆಲ್ಲ ಗುರು ಶೂಟ್ ಮಾಡಿರೋದು. ಅದು ಆ ಥರ ಅರ್ಥ ಮಾಡ್ಕೋಬೇಕು ನಾವು. ಆ ಥರ ಈ ಮೂವಿಯಲ್ಲಿ ಕೊಟ್ಟಿರುವಂಥದ್ದು. ಸೊ ಒಂಥರ ಕಂಪ್ಯಾರಿಸನ್ನು ಇದೆ, ನಾವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮೂವಿನ. ಜಗಜ್ಯೋತಿ ಬಸವಣ್ಣ ಅವರು, ಆಮೇಲೆ ಭಗವಾನ್ ಬುದ್ಧ, ಆಮೇಲೆ ಜೀಸಸ್ಸು, ಇವರೆಲ್ಲ ಏನೇನು ಹೇಳಿದರೆ ಅದನ್ನೆಲ್ಲ ನಾವು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಿದ್ದೀವಿ ಅಂತ ತುಂಬ ಕ್ವಶನ್ಗಳು ಉಟ್ಕೊಂತ ಗುರು ಮೂವಿ ನೋಡುವಾಗ. ಇದು ಯಾವ್ಯಾವ ಕ್ಯಾರೆಕ್ಟ್ರು ಏನೇದ್ರ ಬಗ್ಗೆ ಹೇಳ್ತೈತೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಒಬ್ಬೊಬ್ಬರು ರಿವ್ಯೂವರ್ಸ್ ಹೇಳಿದಾರೆ ನೋಡ್ರಿ, ಉಪೇಂದ್ರ ಅವರು ತಲೆಗೆ ಹುಳ ಬಿಡೋದ್ರ ಬದಲು ಹಾವು ಚೇಳು ಎಲ್ಲ ಬಿಟ್ಬಿಟ್ಟಾರೆ ಅಂತಂದೆಲ್ಲ ಸ್ವಲ್ಪ ರಿವ್ಯೂಸ್ ಕೊಡ್ತಿದ್ದಾರೆ. ಸೊ ಹಂಗೆ ಈ ಮೂವಿ ಸ್ವಲ್ಪ ತಲೆಗೆ ಹುಳ ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಇದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಐತೆ ಅಂತ, ಆವಾಗಲೇ ಈ ಮೂವಿ ಅರ್ಥ ಆಗೋದು. ಮೂವಿ ಒಂದು 70% ಮುಗಿತಾ ಇರುತ್ತೆ. ಸೊ ಅವಾಗ ಒಂದು ಸೀನ್ ಬರುತ್ತೆ ಗುರು. ಸೊ ಸತ್ಯ ಹೆಂಗೆಂಗೋ ಮಾಡಿ ಏನೇನೋ ಬುದ್ಧಿವಂತಿಗೆ ಉಪಯೋಗಿಸಿ ಹೊರಗೆ ಬಂದ ಮೇಲೆ ಸೊ ಒಂದು ಸೀನ್ ಬರುತ್ತೆ. ಇವಾಗ ದೇವರೇ ಇಲ್ಲ ಅಂತ ತೋರಿಸು ಅಂತ ಜನಗಳೆಲ್ಲ ಆಗ್ರಹ ಮಾಡುವಾಗ ಸೊ ದೇವರ ಒಂದು ಫೋಟೋದ ಮೇಲೆ ಕಾಲಿಡಬೇಕಾಗುತ್ತೆ. ಆವಾಗ ಸತ್ಯ ಇದೆಲ್ಲ ಏನಕ್ಕೆ, ಜಾತಿ ಧರ್ಮ ಇದೆಲ್ಲ ಏನಕ್ಕೆ, ಸೊ ಅಂತಂದು ದೇವರೇ ಇಲ್ಲ ಅನ್ನೋ ಥರ ಕಾಲಿಡಕ್ಕೆ ಹೋಗ್ತಂಗ್ರು. ಸೊ ಕಾಲಿಡಕ್ಕೆ ಇನ್ನೇನು ಹೋಗಬೇಕು, ಕಲ್ಲು ತಗೊಂಡು ಹೊಡೆದ್ಬಿಡ್ತಾರೆ. ಸೊ ಕಲ್ಲಾಗ ಹೊಡೆದು ಸಾಯಿಸ್ತಾರೆ. ಸೊ ಈ ಸೀನ್ನ ಸೊ ಈ ಒಂದು ಸತ್ಯ ಕ್ಯಾರೆಕ್ಟರ್ನ ಜೀಸಸ್ಗೆ ಹೋಲಿಸಿರ್ಬೋದು ಅಂತ ನಾನು ಊಹೆ ಮಾಡಿದ್ದೀನಿ. ಜೀಸಸ್ ಅವ್ರಿಗೂ ಹಂಗೇನಲ್ಲ ಗುರು. ಸೊ ಕಲ್ಲಲ್ಲಿ ಹೊಡೆದು ಶಿಲ್ಬೆಗೇರಿಸಿರ್ತಾರೆ. ಸೊ ಶಿಲ್ಬೆಗೇರಿಸಿ ಕಲ್ಲಲ್ಲಿ ಹೊಡೆದು ಸಾಯಿಸಿರೋದು ಅವ್ರನ್ನೂ ಕೂಡ. ಸೊ ಆ ಸೀನ್ಗೆ ಅಂದರೆ ಅವ್ರಿಗೆ ಈ ಒಂದು ಸತ್ಯ ಕ್ಯಾರೆಕ್ಟರ್ಗೆ ಕಂಪೇರ್ ಮಾಡಬಹುದು ಅಂತ ಅನ್ಕೊಂತೀನಿ. ನೋಡೋಣ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ, ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದು. ಇನ್ನು ಲಾಸ್ಟು ಮೂವಿ ಒಂದು 90% ಕಂಪ್ಲೀಟ್ ಆಗಿರುತ್ತೆ. ಆವಾಗ ವಾರ್ನರ್ ಅಂತ ಒಂದು ವಿಡಿಯೋ ಬಿಟ್ಟಿದ್ರಲ್ಲ, ಆ ಸೀನ್ಸ್ಗಳು ಬರ್ತಾವೆ ಲಾಸ್ಟಿಗೆ. ಗುರು ಏನು ಸೀನ್ಸ್ಗಳು ಗುರು, ಆಲ್ರೆಡಿ ಆ ವಿಡಿಯೋನ ಬಿಡಬಾರ್ದು ಅಂತ ಅನಿಸ್ಬಿಡುತ್ತೆ ನನಗೇನೋ. ಯಾಕೆಂದರೆ ಆಲ್ರೆಡಿ ಆ ವಾರ್ನರ್ ವಿಡಿಯೋ ಬಿಟ್ಬಿಟ್ಟು ಮೂವಿನಲ್ಲಿ ಆ ಸೀನ್ಸ್ಗಳು ಇರೋದ್ರಿಂದ ಇದೇನಂತ ನಮಗೆ ಸರ್ಪ್ರೈಸ್ ಅಂತ ಅನ್ನಿಸ್ಲಿಲ್ಲ. ಸೊ ಆಲ್ರೆಡಿ ನೋಡಿದ್ವಲ್ಲ ನಾವು. ಸೊ ಇದೇ ಸೀನು ಹಿಂಗೆ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋದೆ. ಸೊ ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ಫೋನು ಮತ್ತು ಊಟ ಕೊಡೋದು, ಆಮೇಲಿಂದ ಜಾತಿ ಮುದ್ರೆ ಹಾಕ್ಸೋದು, ಆ ಒಂದು ಜಾತಿಯವರು ಬೇರೆ ಜಾತಿಯವ್ರ ಹತ್ರ ಊಟ ಮಾಡೋದು. ಸೊ ಈ ಥರ ಎಲ್ಲ ಹೊಡೆದಾಟ ಅದು ಇದು ಆಗ್ತಿರ್ತವೆ. ಮಂಗಳ ಗ್ರಹಕ್ಕೆ ಹೋಗಿದ್ದಾರೆ ಅಂತಂದು ಅವ್ನು ಯಾರೋ ಒಬ್ಬ ಹೋಗಿ ಬಾಚೆಗೊಂಡಾಗಿ ಬೀಳ್ತಾವ್ರು. ಸೊ ನಾವೇನು ಮಾಡ್ತಿದ್ದೀವಿ, ಅವ್ರು ಏನಾದ್ರು ಮಾಡಲಿ, ಮಂಗಳ ಗ್ರಹನಾದರೂ ಮಾಡಲಿ, ಅವ್ರು ಏನಾದ್ರು ಮಾಡಲಿ, ಇವು ನೋಡ್ಕೊಂತ ಸರಿಯಾಗಿ ಹೋಗ್ಬೇಕು ತಾನೆ, ಹೋಗಿ ಕೊಚ್ಚೆಗುಂಡಕ್ಕೆ ಬೀಳ್ತಾನೆ. ಸೊ ಹಿಂಗೇನೆ ಇಲ್ಲಿ ಏನೇನಾಗ್ತವೆ, ಹೆಂಗೆ ಏನು ಎತ್ತ ಇನ್ನೂ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಮೂವಿ ನೋಡಿದ್ರೆ ಗೊತ್ತಾಗೋದಿದು. ವಾರ್ನರಲ್ಲಿ ಒಂದು ಡೈಲಾಗ್ ಕೇಳಿರ್ತೀರಾ, ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಸೊ ಆ ಒಂದು ಡೈಲಾಗ್ ಬಂದ ತಕ್ಷಣ ಒಂದು 95% ಮೂವಿ ಕಂಪ್ಲೀಟೆಡ್. ಅಲ್ಲಿಂದ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಕಡೆಗೆ ಬಂದಂಗೆ ಕ್ಲೈಮ್ಯಾಕ್ಸಲ್ಲಿ ಉಳೆ ಬಿಡ್ತಾರೆ ತಲೆಗೆ. ಸೊ ಇದು ಹುಳ ಅಲ್ಲ, ಹೇಳಿದ್ರಲ್ಲ ಸ್ವಲ್ಪ ಜನ ಹಾವು ಚೇಳು ಎಲ್ಲ ಬಿಟ್ಬಿಟ್ಟಿದ್ರೆ ತಲೆಗೆ ಅಂತಂದು, ಆ ಥರ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ಕ್ಲೈಮ್ಯಾಕ್ಸಲ್ಲಿ.
ಕ್ಲೈಮ್ಯಾಕ್ಸಲ್ಲಿ ಸತ್ಯ ಆಮೇಲೆ ಕಲ್ಕಿ ಎರಡನ್ನೂ ಬಿಟ್ಟು ಮೂರನೇ ಕ್ಯಾರೆಕ್ಟರ್ ಬಂದ್ಬಿಡೋದ ಯಾರು ಡೈರೆಕ್ಟ್ ಉಪೇಂದ್ರ ಅವರು. ಸೊ ಕತೆ ಬರೆಯುವಂಥ ಒಂದು ಸೀನ್ ಬರುತ್ತೆ ಗುರು. ಸೊ ಅಲ್ಲಿ ರಿಯಲ್ ಆಗಿ ನೋಡಿ ಫೋಕಸ್ ಮಾಡೋ ತಾಕತ್ತಿದೆಯಾ ಅಂತ ಬರುತ್ತೆ ಗುರು ಡೈಲಾಗ್. ಅಂದರೆ ಇದು ರಿಯಲ್ ಆಗಿ ನೋಡ್ಬೇಕಂತಂದು. ಸೊ ಮೂವಿನ ನಾವು ರಿಯಲಿಟಿಗೆ ನಮ್ಮ ರಿಯಲ್ ಲೈಫ್ಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗಲೇ ಆ ಒಂದು ಮೂವಿ ಏನಂತ ಅರ್ಥ ಆಗೋದು. ಸೊ ಅದನ್ನೇ ಈ ಥರ ಕೊಟ್ಟವ್ರು ಅವರು. ಆಮೇಲೆ ಫೋಕಸ್ ಸಿಗ್ತಾ ಕೆಲವೊಬ್ಬರಿಗೆ 4 ಸತಿ ನೋಡಿದ್ರು ಫೋಕಸ್ ಸಿಗಲ್ಲ. ಆಮೇಲೆ ನಮ್ಮ ಆಡಿಯನ್ಸ್ ಎಲ್ಲ ಮಜಾ ತಗೊಳಕ್ಕೆ ಮೂವಿ ನೋಡ್ತಿರ್ತಾರೆ, ಆದರೆ ಇದು ಮಜಾ ಕೊಡೋ ಮೂವಿ ಎಲ್ಲ ತಲೆ ಹುಳ ಬಿಡೋ ಮೂವಿ. ಆ ಥರ ಎಲ್ಲ ಡೈಲಾಗ್ಸ್ಗಳಲ್ಲಿ ಇದ್ದಾವೆ. ಆ ಡೈಲಾಗ್ಸ್ಗಳನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತಂದು. ಮೂವಿ ನೋಡಿದ್ರೆ ಕಮೆಂಟ್ ಹಾಕ್ರಿ. ಕಲ್ಕಿ ಕ್ಯಾರೆಕ್ಟರ್ ಹೇಳ್ತಾ ಇರುತ್ತೆ ನನಗೆ ಇನ್ನೂ ರೋಷ ಹೆಚ್ಚು ಮಾಡು, ಇನ್ನೂ ಸ್ವಲ್ಪ ವೈಲೆನ್ಸ್ ಕೊಡು, ಅದು ಮಾಡು ಇದು ಮಾಡು. ಸೊ ಈ ಒಂಥರ ಚೆನ್ನಾಗೈತೆ ಗುರು. ಕಲ್ಕಿ ಹಂಗೆ ಎದ್ಬಿಟ್ಟು ಹೇಳೋ ಥರ ಸೀನ್ಸು ಒಂಥರ ಚೆನ್ನಾಗಿದಾವೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ. ಸೊ ಆಮೇಲಿಂದ ಮೂವಿ ರಿವ್ಯೂ ಮಾಡುವಂಥವ್ರದ್ದು ಒಂದು ಸೀನು ಲಾಸ್ಟ್ ತೋರಿಸ್ತಾರೆ. ಮೂವಿ ರಿವ್ಯೂ ಕೊಡ್ರಿ ಅಂತ ಕೇಳಿರ್ತಾರೆ ಗುರು. ಸೊ ಮೂವಿ ರಿವ್ಯೂವರು ಅವರಿಗೆ ಅರ್ಥ ಆಗಿರಲ್ಲ ಮೂವಿ. ಸೊ ತುಂಬ ರಿಸರ್ಚ್ ಮಾಡ್ತಾರೆ ಈ ಮೂವಿ ಬಗ್ಗೆ. ಸೊ ಅದು ಯಾಕೆ ಹಿಂಗೆ ಇದಾಗ ಹಂಗೆ ಹಿಂಗೆ ಅಂತ ಅವ್ರಿಗೂ ಸ್ವಲ್ಪ ಪಳವಳಿಕೆಗಳೆಲ್ಲ ಸಿಗ್ತವೆ. ಸೊ ಸುಟ್ಟಾಕಿರೋ ಹಾಳೆಗಳೆಲ್ಲ ಸಿಗ್ತವೆ. ಅವನ್ನೆಲ್ಲ ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಫೋನ್ ಮಾಡ್ತಾರೆ ರಿವ್ಯೂ ಕೊಡಿ ಸಾರ್ ಅಂತಂದು. ಅವ್ರೇನು ಹೇಳಬೇಕು, ನಾನು ಇನ್ನೊಮ್ಮೆ ಮೂವಿ ನೋಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಈ ಮೂವಿ ಒಂದ್ಸಲ ನೋಡಿದರೆ ಅರ್ಥ ಆಗಲ್ಲ, ನೀವು ಫೋಕಸ್ಡ್ ಆಗಿ 2-3 ಸತಿ ನೋಡ್ರಿ ಅವಾಗ ಅರ್ಥ ಆಗುತ್ತೆ ಅಂತ ಇದ್ರ ಅರ್ಥ. ಸೊ ಈ ಮೂವಿಯಲ್ಲಿ ಒಂದೊಂದು ಸೀನ್ಗಳು ಕೂಡ ತುಂಬ ಅರ್ಥಭರಿತವಾಗಿದ್ದಾವೆ. ಒಂದೊಂದು ಮೀನಿಂಗ್ ಅಲ್ಲ, ಡಬಲ್ ಮೀನಿಂಗ್, ತ್ರಿಬಲ್ ಮೀನಿಂಗ್ ಇದ್ದಾವೆ. ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಟ್ ಎ ಟೈಮಲ್ಲಿ ನಾವು ಅಷ್ಟು ವಿಚಾರ ಮಾಡ್ಕೊಂಡು ನೋಡಿ ಅಷ್ಟನ್ನ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಕಷ್ಟ. ಹಂಗಾಗಿ ಒಂದೇ ಸತಿ ಈ ಮೂವಿ ನೋಡಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, 1-2 ಸತಿ ನೋಡ್ರಿ ಗೊತ್ತಾಗುತ್ತೆ. ಸೊ ನಾನು ನಿನ್ನೆ ರಾತ್ರಿ ನೋಡಿದ್ದು ಇದು ಯಾಕೆ ಹಿಂಗೆ ಇರ್ಬೋದು, ಇದ್ಯಾಕೆ ಹಂಗಿರ್ಬೋದು ಅಂತ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದನ್ನ ನಿಮಗೆ ಹೇಳ್ತಿದ್ದೀನಿ. ಸೊ ನಿಮಗೇನು ಅರ್ಥ ಆಯ್ತಂತ ಕಮೆಂಟಲ್ಲಿ ಹಾಕ್ರಿ ಗುರು. ಒಂದೊಂದು ಮೂವಿಗಳಲ್ಲಿ ಇನ್ನೂ ಮೂವಿ ಮುಗುದೇ ಇರಲ್ಲ, ಅಲ್ಲಿ ಎದ್ದೋಗ್ತಿರ್ತಾರೆ ಜನ. ಆದರೆ ಈ ಮೂವಿಯಲ್ಲಿ ಇನ್ನೂ ಏನಾಗ್ಬೋದು, ನೆಕ್ಸ್ಟ್ ಏನು ತೋರಿಸ್ಬೋದು, ಇನ್ನೂ ಒಂದು ಅರ್ಧ ಗಂಟೆ ಇದ್ದಿದ್ರು ನೋಡ್ತಿದ್ರು ಗುರು ಜನ. ಸೊ ಆ ಥರ ಕುತ್ಕೊಂಡಿದ್ರು ಭಾರಿ ಕ್ಯೂರಿಯಸ್ ಆಗಿ, ಭಾರಿ ಫೋಕಸ್ಡ್ ಆಗಿ. ಸೊ ಕರೆಕ್ಟಾಗಿ 2 ಗಂಟೆ 10 ನಿಮಿಷ ಅನ್ಸುತ್ತೆ ಗುರು. 2-2.25 ಗಂಟೆ ಇದೆ ಅಷ್ಟೇ ಇದು ಮೂವಿ. ಜಾಸ್ತಿ ಪುಷ್ಪ 2 ಥರ ಎಲ್ಲ 3.25 ಗಂಟೆ ಎಲ್ಲ ಮೂವಿ ಎಲ್ಲ 2 ಗಂಟೆ 2 ನಿಮಿಷ 10 ನಿಮಿಷದಲ್ಲಿ 2.25 ಗಂಟೆಯಲ್ಲಿ ಎಲ್ಲ ತೋರ್ಸಾಕ್ಬಿಟ್ಟಿದ್ದಾರೆ. ನೀವು ಈ ಮೂವಿನ ನೋಡಂಗಿದ್ರೆ ಫುಲ್ಲು ಫೋಕಸ್ಡ್ ಆಗಿ ಮೂವಿನೇ ನೋಡ್ತಿರ್ರಿ. ನಿಮ್ಮ ಗಮನವನ್ನು ಆ ಕಡೆ ಈ ಕಡೆ ಹರ್ಸಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಮೂವಿನ ನೋಡ್ರಿ. ಸೊ ಇದು ಎಲ್ಲಿಗೆ ಸೂಟ್ ಆಗ್ಬೋದು, ಇದು ಯಾವುದು ಕಂಪೇರ್ ಮಾಡಿ ಹೇಳಿದ್ರೆ ಅಂತ ನೀವು ಕಂಪೇರ್ ಮಾಡ್ಕೊಂಡು ನೋಡಿದ್ರಿ ಅಂತಂದರೆ ನಿಮಗೆ ಈ ಮೂವಿ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವು ಇನ್ನೊಂದು ಯಾವುದೋ ಮೂವಿ ಕಂಪೇರ್ ಮಾಡಬೇಡ್ರಪ್ಪ. ಈ ಮೂವಿಗೆ ಕಂಪೇರ್ ಮಾಡ್ಬೋದು. ಸೊ ನಾವು ಏನೇ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಬೋದು. ನಾವು ಹೇಳಿದ್ದೆಲ್ಲ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನೀವು ಮೂವಿ ನೋಡಿದಾಗಲೇ ನಿಮಗೆ ಕ್ಲಾರಿಟಿ ಸಿಗೋದು. ಹಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಬಾಳ್ರಿ. ಮೂವಿ ನೋಡಿರೋರ್ಗಂತೂ ಗೊತ್ತಾಗಿರುತ್ತೆ. ಸೊ ಮೂವಿ ನೋಡಿಲ್ದರಿದ್ರೆ ಪಕ್ಕಾ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ರಿ. ಸಖತ್ತಾಗಿದೆ ಮೂವಿ, ಸೂಪರ್. ರಿಯಲ್ ಸ್ಟಾರು ರಿಯಲ್ ಆಗಿ ಈ ಮೂವಿಯಲ್ಲೂ ಕೂಡ ತೋರಿಸಿರುವಂಥದ್ದು. ಮೂವಿನೇ ಬ್ಯಾನ್ ಮಾಡಿ ಅಂತೆಲ್ಲ ಸೀನ್ಸ್ಗಳು ಬರ್ತಾವರು. ಮೂವಿನಲ್ಲೇ ಇನ್ನೊಂದು ಮೂವಿ ತೋರಿಸಿರ್ತಾರೆ. ಸೊ ಈ ಮೂವಿ ಬಗ್ಗೆ 10-15 ನಿಮಿಷದ ವೀಡಿಯೋದಲ್ಲಿ ಎಂಥದ್ದು ಹೇಳೋಕ್ಕಾಗಲ್ಲ. ನೀವು ಮೂವಿ ನೋಡಿದ್ರೇ ಗೊತ್ತಾಗೋದು. ಇಷ್ಟೊಂದು ಹೇಳಬಲ್ಲೆ. ನೀವು ಮೂವಿ ನೋಡ್ರಿ, ಎಂಜಾಯ್ ಮಾಡಿರಿ, ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ನಿಮ್ಮ ಅನಿಸಿಕೆ ಕಮೆಂಟ್ ಆಗೋದು ಮರಿಬೇಡ್ರಿ. ಹೊಸ್ದಾಗಿ ನೋಡ್ತಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ ಆಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಶನ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.